ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶದ ಆಡಳಿತ ವ್ಯವಸ್ಥೆ ತನ್ನ ಸ್ವಂತ ಪ್ರಜೆಗಳ ದನಿಯನ್ನೇ ಅಡಗಿಸಲು ಪ್ರಯತ್ನಿಸಿದ್ರೆ ಆ ಪ್ರಜೆಗಳ ಆಕ್ರೋಶ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದಕ್ಕೆ ಪ್ರಸ್ತುತ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನವೇ ಅತಿದೊಡ್ಡ ಉದಾಹರಣೆಯಾಗಿದೆ. ದಶಕಗಳ ಕಾಲ ಪಾಕಿಸ್ತಾನದ ವಿರುದ್ಧ ಸುಳ್ಳು ಪ್ರಚಾರ ಮಾಡ್ತಾ ಕಾಶ್ಮೀರದ ಜನರಿಗೆ ನಾವೇ ನಿಜವಾದ ರಕ್ಷಕರು ಅಂತ ಜಗತ್ತಿನ ಮುಂದೆ ಕಪಟ ನಾಟಕವಾಡ್ತಾ ಇದ್ದಂತಹ ಪಾಕಿಸ್ತಾನದ ಅಸಲಿ ಬಣ್ಣ ಇದೀಗ ಜಗಜ್ಜಾಹೀರಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಅಂದ್ರೆ ಪಿಒಕೆ ಭಾಗದ ನಾಯಕರು ಮತ್ತು ಜನಸಾಮಾನ್ಯರು ಇದೀಗ ಪಾಕಿಸ್ತಾನ ಸೇನೆ ಮತ್ತು ಅಲ್ಲಿನ ಮಾಧ್ಯಮಗಳ ವಿರುದ್ಧ ಅಕ್ಷರಶಃ ಕೆಂಡಮಂಡಲರಾಗಿದ್ದಾರೆ. ಅವರ ಬಾಯಿಂದ ಬರ್ತಾ ಇರುವಂತಹ ಒಂದೊಂದು ಮಾತುಗಳು ಇಸ್ಲಾಮಾಬಾದ್ ನಾಯಕರ ಕರುಳನ್ನ ನಡುಗಿಸ್ತಾ ಇದೆ. ಹೌದು, ಪಿಒಕೆ ಭಾಗದ ಪ್ರಭಾವಿ ನಾಯಕರೊಬ್ಬರು ಪಾಕಿಸ್ತಾನ ಮಾಧ್ಯಮಗಳನ್ನ ಕುರಿತು ಅತ್ಯಂತ ಕಟುವಾಗಿ ಮತ್ತು ಇಡೀ ಪಾಕಿಸ್ತಾನವೇ ತಲೆ ತೆಗೆಸುವಂತಹ ಭಾರಿ ದೊಡ್ಡ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಪಾಕಿಸ್ತಾನ ನ್ಯೂಸ್ ಚಾನೆಲ್ಗಳನ್ನ ಕುರಿತು ನೀವು ಹೀರಾಮಂಡಿಯ ಅಕ್ರಮ ಮಕ್ಕಳು ಅಂತ ಸಾರ್ವಜನಿಕವಾಗಿ ನಿಂದಿಸಿದ್ದಾರೆ. ಇದಷ್ಟೇ ಅಲ್ಲದೆ ರಾವಲ್ಕೋಟ್ ಪ್ರದೇಶದಲ್ಲಿ ಬೀಡು ಬಿಟ್ಟಿರುವಂತಹ ಪಾಕಿಸ್ತಾನದ ಸೇನೆ ತಕ್ಷಣವೇ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು, ಇಲ್ಲವಾದ್ರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತೆ ಎನ್ನುವ ಖಡಕ್ ಅಲ್ಟಿಮೇಟಮ್ ಅನ್ನ ರವಾನಿಸಿದ್ದಾರೆ. ಈ ಒಂದು ವಿಡಿಯೋ ತುಣುಕು ಇದೀಗ ಇಡೀ ಪ್ರಪಂಚದಾದ್ಯಂತ ಭಾರಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಪಿಒಕೆ ನಾಯಕರು ಪಾಕಿಸ್ತಾನ ಮೀಡಿಯಾಗಳನ್ನ ಹೀರಾಮಂಡಿಗೆ ಹೋಲಿಸಲು ಅಡಗಿರುವಂತಹ ಆ ಕರಾಳ ರಹಸ್ಯ ಎಂಥದ್ದು? ರಾವಲ್ಕೋಟ್ ನಲ್ಲಿ ಪಾಕ್ ಸೇನೆ ಮಾಡ್ತಾ ಇರುವಂತಹ ಭೀಕರ ದಬ್ಬಾಳಿಕೆಯ ಅಸಲಿ ವಾಸ್ತವವೇನು? ಪಿಒಕೆ ಜನತೆ ತಿನ್ನಲು ಅನ್ನವಿಲ್ಲದೆ ಬಂಡಾಯವೆದ್ರು ಕೂಡ ಅದನ್ನ ಮುಚ್ಚಿ ಹಾಕ್ತಾ ಇರುವಂತಹ ಪಾಕ್ ಆಡಳಿತ ಯಂತ್ರದ ಕಪಟ ನಾಟಕ ಹೇಗಿದೆ? ಇದೆಲ್ಲದರ ಮಧ್ಯೆ ಭಾರತ ಆಂತರಿಕ ಭದ್ರತೆ ಮತ್ತು ವಿದೇಶಾಂಗ ನೀತಿಯ ಲೆಕ್ಕಾಚಾರಗಳು ಯಾವ ರೀತಿ ಬದಲಾಗ್ತಾ ಇದೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಒಕೆಯನ್ನು ವಶಪಡಿಸಿಕೊಂಡು ಬಿಡ್ತಾರಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಐತಿಹಾಸಿಕ ಬಂಡಾಯ ಮತ್ತು ಪಾಕಿಸ್ತಾನ ಮುಖಭಂಗದ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಅತ್ಯಂತ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಬ್ಬ ದೇಶ ಪ್ರೇಮಿಯು ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಿಒಕೆಯಲ್ಲಿ ದಂಗೆ ಎದ್ದಿರುವ ಇದೇ ಸಮಯವನ್ನ ಬಳಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಒಕೆಯನ್ನು ಮತ್ತೆ ಮರಳಿ ಭಾರತಕ್ಕೆ ಪಡಿಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಿಒಕೆ ವಶಪಡಿಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರು ಎಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು, ಅದಕ್ಕೆ ನಿಮ್ಮ ಬೆಂಬಲ ಇದ್ದರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಜಿಯೋಪೊಲಿಟಿಕಲ್ ಕದನದ ಅಸಲಿ ಆಳ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನೀವು ಮೊದಲು ಆ ಪಿಒಕೆ ನಾಯಕ ಬಳಸಿದಂತಹ ಹೀರಾಮಂಡಿ ಎನ್ನುವಂತಹ ಪದದ ಹಿನ್ನೆಲೆ ಮತ್ತು ಪಾಕ್ ಮಾಧ್ಯಮಗಳ ಗುಲಾಮಗಿರಿಯನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೀರಾಮಂಡಿ ಎನ್ನುವುದು ಪಾಕಿಸ್ತಾನದ ಲಾಹೋರ್ ನಗರದಲ್ಲಿರುವಂತಹ ಒಂದು ಅತ್ಯಂತ ಕುಖ್ಯಾತ ಮತ್ತು ಕಳಂಕಿತ ಪ್ರದೇಶವಾಗಿದೆ. ಹಣಕ್ಕಾಗಿ ತಮ್ಮನ್ನ ತಾವೇ ಮಾರಿಕೊಳ್ಳುವ ಜಾಗ ಅಂತ ಆ ಪ್ರದೇಶವನ್ನ ಇತಿಹಾಸದಲ್ಲಿ ಗುರುತಿಸಲಾಗಿದೆ. ಪಿಒಕೆ ನಾಯಕರು ಪಾಕಿಸ್ತಾನ ಪತ್ರಕರ್ತರನ್ನ ಆ ಜಾಗಕ್ಕೆ ಹೋಲಿಕೆ ಮಾಡಿ ಅಕ್ರಮ ಮಕ್ಕಳು ಅಂತ ಕರೆದಿದ್ದಾರೆ. ಅಂದ್ರೆ ಪಾಕ್ ಮಾಧ್ಯಮಗಳು ಪಾಕಿಸ್ತಾನ ಸೇನೆಗೆ ಮತ್ತು ಐಎಸ್ಐಗೆ ಕಂಪ್ಲೀಟ್ ಆಗಿ ಮಾರಾಟವಾಗಿವೆ ಎನ್ನುವ ಆಕ್ರೋಶವನ್ನ ಅವರು ಹೊರಹಾಕಿದ್ದಾರೆ. ಪಿಒಕೆ ಬೀದಿಗಳಲ್ಲಿ ಲಕ್ಷಾಂತರ ಜನರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಪಾಕಿಸ್ತಾನದ ಒಂದೇ ಒಂದು ನ್ಯೂಸ್ ಚಾನೆಲ್ ಕೂಡ ಆ ಸುದ್ದಿಯ ಪ್ರಸಾರ ಮಾಡ್ತಾ ಇಲ್ಲ. ಸೇನೆಯ ಭಯಕ್ಕೆ ಹೆದರಿ ಸತ್ಯವನ್ನ ಮುಚ್ಚಿಡುವ ಮಾಧ್ಯಮಗಳ ಹಿಡಿತನವನ್ನ ಪ್ರಶ್ನಿಸಿ ಆ ಬೃಹತ್ ಆಕ್ರೋಶ ಕಟ್ಟೆ ಹೊಡೆದಿದೆ. ಈ ನಾಯಕನ ಆಕ್ರೋಶ ಕೇವಲ ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಆತನ ಅಸಲಿ ಟಾರ್ಗೆಟ್ ಆಗಿರುವುದು ಪಿಒಕೆ ಭಾಗದಲ್ಲಿ ದಶಕಗಳಿಂದ ಕಬ್ಜಾ ಮಾಡಿಕೊಂಡು ಕುಳಿತಿರುವಂತಹ ಪಾಕಿಸ್ತಾನ ಖಾಕಿ ಪಡೆಗಳ ಮೇಲೆ. ರಾವಲ್ಕೋಟ್ ಎನ್ನುವುದು ಪಿಒಕೆ ಭಾಗದ ಅತ್ಯಂತ ಪ್ರಮುಖವಾದ ಮತ್ತು ಸೂಕ್ಷ್ಮವಾದ ನಗರ. ಈ ನಗರದಲ್ಲಿ ಪಾಕ್ ಸೇನೆ ಭಾರಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪ್ಗಳನ್ನ ಹಾಕೊಂಡು ಸ್ಥಳೀಯರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಆ ನಾಯಕ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನಂದ್ರೆ ರಾವಲ್ಕೋಟ್ ನಿಂದ ಪಾಕ್ ಸೇನೆ ತಕ್ಷಣವೇ ಜಾಗ ಖಾಲಿ ಮಾಡಬೇಕು. ಇದು ನಮ್ಮ ಭೂಮಿ, ಇಲ್ಲಿ ನಮ್ಮದೇ ಆಡಳಿತ ಇರಬೇಕು. ಸೇನೆಯ ಹೆಸರಿನಲ್ಲಿ ನಮ್ಮ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಾ ಇರೋದನ್ನ ನಾವು ಇನ್ನು ಮುಂದೆ ಸಹಿಸೋದಿಲ್ಲ ಎನ್ನುವಂತಹ ಡೆಡ್ಲಿ ಮೆಸೇಜ್ ಅನ್ನ ಪಾಕ್ ಜನರಲ್ ಗಳಿಗೆ ರವಾನಿಸಲಾಗಿದೆ. ಇದು ಪಾಕಿಸ್ತಾನ ಸೇನಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಅಕ್ಷರಶಃ ನಡಕ ಹುಟ್ಟಿಸಿದೆ. ಅಷ್ಟಕ್ಕೂ ಪಿಒಕೆ ಜನತೆ ಏಕಾಏಕಿ ಈ ರೀತಿ ಸಿಡಿದಿಲ್ಲ. ಬದಲಾಗಿ ಇದರ ಹಿಂದೆ ಪಾಕಿಸ್ತಾನ ಸರ್ಕಾರ ಮಾಡಿರುವಂತಹ ಭಾರಿ ದೊಡ್ಡ ಆರ್ಥಿಕ ದ್ರೋಹದ ಕತೆ ಕೂಡ ಅಡಗಿದೆ. ಪಾಕಿಸ್ತಾನ ಆರ್ಥಿಕತೆ ಐಎಂಎಫ್ ಮುಂದೆ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿದೆ. ಈ ದಿವಾಲಿತನದ ಸಂಪೂರ್ಣ ಹೊರೆಯನ್ನ ಪಾಕ್ ಸರ್ಕಾರ ಪಿಒಕೆ ಜನರ ತಲೆ ಮೇಲೆ ಕಟ್ಟಿ ಹಾಕಿದೆ. ಅಲ್ಲಿನ ಜನರಿಗೆ ನೀಡ್ತಾ ಇದ್ದಂತಹ ಸಬ್ಸಿಡಿ ಗೋಧಿ ಹಿಟ್ಟನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಲಾಗಿದೆ. ಕುಡಿಯುವ ನೀರಿಲ್ಲ, ಸರಿಯಾದ ರಸ್ತೆಗಳಿಲ್ಲ, ಆದ್ರೆ ವಿದ್ಯುತ್ ಬಿಲ್ ಮಾತ್ರ 16,000 ರೂಪಾಯಿ ಬರ್ತಾ ಇದೆ. ಪಿಒಕೆ ಭಾಗದಲ್ಲಿ ಕಟ್ಟಲಾದಂತಹ ಡ್ಯಾಂಗಳ ವಿದ್ಯುತ್ ಅನ್ನ ಪಂಜ ಪ್ರಾಂತ್ಯಗಳಿಗೆ ಕಳುಹಿಸಿ ಇಲ್ಲಿನ ಜನರನ್ನ ಕತ್ತಲಲ್ಲಿ ಇಡಲಾಗಿದೆ. ಹಸಿವು ಮತ್ತು ಕತ್ತಲೆಯಿಂದ ಕಂಗೆಟ್ಟಿರುವಂತಹ ಜನರು ಬಂಡಾಯ ಬೀಳುವುದನ್ನ ಬಿಟ್ಟು ಬೇರೆ ಯಾವುದೇ ದಾರಿಯೇ ಉಳಿದಿರಲಿಲ್ಲ. ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದ ಪಿಒಕೆ ಜನರ ಮೇಲೆ ಪಾಕಿಸ್ತಾನ ಸರ್ಕಾರ ಅತ್ಯಂತ ಹೇಡಿತನದ ಮಾರ್ಗವನ್ನು ಅನುಸರಿಸಿತು. ಪಂಜಾಬ್ನಿಂದ ಸಾವಿರಾರು ಪಾಕಿಸ್ತಾನಿ ರೇಂಜರ್ಸ್ ಗಳನ್ನ ಕರೆತಂದು ಮುಗ್ಧರ ಮೇಲೆ ಚೂ ಬಿಡಲಾಯಿತು. ರಸ್ತೆಗಳಲ್ಲಿ ಅಶ್ರುವಾಯು ಸಿಡಿಸಿ ಲಾಠಿ ಪ್ರಹಾರವನ್ನ ಮಾಡಲಾಯಿತು. ಇಂಟರ್ನೆಟ್ ಸಂಪರ್ಕವನ್ನ ಕಟ್ ಮಾಡಿ ಯಾರಿಗೂ ವಿಡಿಯೋಗಳನ್ನ ಹೊರಗೆ ಕಳುಹಿಸಲು ಸಾಧ್ಯವಾಗದಂತೆ ಇಡೀ ಪಾಕಿಸ್ತಾನ ಪ್ರಾಂತ್ಯವನ್ನ ಡಿಜಿಟಲ್ ಜೈಲನ್ನಾಗಿ ಪರಿವರ್ತನೆ ಮಾಡಲಾಯಿತು. ಆದ್ರೆ ಸತ್ಯವನ್ನ ಎಷ್ಟು ದಿನ ಮುಚ್ಚಿಡಲು ಸಾಧ್ಯ? ಇಂದು ಅದೇ ಸತ್ಯ ಜಗತ್ತಿನ ಮೂಲೆ ಮೂಲೆಗೂ ಕೂಡ ತಲುಪಿದ್ದು ಪಾಕಿಸ್ತಾನದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಪಾಕಿಸ್ತಾನದ ನಾಯಕರು ವಿಶ್ವಸಂಸ್ಥೆಗೆ ಹೋದಾಗಲೆಲ್ಲ ಭಾರತೀಯ ಕಾಶ್ಮೀರದ ಬಗ್ಗೆ ಬೊಬ್ಬೆ ಹೊಡಿತಾ ಇರ್ತಾರೆ. ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ
ಮೊಸಳೆ ಕಣ್ಣೀರನ್ನ ಸುರಿಸ್ತಾ ಇರ್ತಾರೆ. ಆದ್ರೆ ವಾಸ್ತವದಲ್ಲಿ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗಿರುವುದೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಎನ್ನುವುದು ಈ ಬಂಡಾಯ ಇಡೀ ಜಗತ್ತಿಗೆ ಸಾಬೀತುಪಡಿಸಿದೆ. ಅಮೆರಿಕ, ಯುರೋಪ್ ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಈ ಇಬ್ಬಂದಿತನವನ್ನ ನೋಡಿ ಕಂಪ್ಲೀಟ್ ಆಗಿ ಅಸಹಾಯವನ್ನ ಪಡ್ಕೊಳ್ತಾ ಇದ್ದಾವೆ. ಗಡಿಯಾಚೆಗಿನ ಪಾಕಿಸ್ತಾನದಲ್ಲಿ ಭಾರತ ತಂದಿರುವಂತಹ ಅದ್ಭುತವಾದ ಅಭಿವೃದ್ಧಿಯನ್ನು ನೋಡಿದ ಮೇಲೆ ಪಾಕಿಸ್ತಾನ ಸುಳ್ಳು ಕಥೆಯನ್ನು ನಂಬಲು ಜಗತ್ತಿನಲ್ಲಿ ಯಾರು ಕೂಡ ಸಿದ್ಧವಾಗಿಲ್ಲ. ಪಿಒಕೆ ಜನರು ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳಲು ಅತಿದೊಡ್ಡ ಪ್ರಚೋದನೆ ಕೊಟ್ಟಿದ್ದು ಭಾರತ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಬೃಹತ್ ಅಭಿವೃದ್ಧಿ ಕಾರ್ಯಗಳು. ಆರ್ಟಿಕಲ್ 370 ರದ್ದಾದ ನಂತರ ಭಾರತೀಯ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. G20 ಶೃಂಗಸಭೆ, ವಿಶ್ವ ದರ್ಜೆಯ ಸ್ಮಾರ್ಟ್ ಸಿಟಿಗಳು ಮತ್ತು ಹೊಸ ಏಮ್ಸ್ ಆಸ್ಪತ್ರೆಗಳನ್ನು ನೋಡಿ ಪಿಒಕೆ ಜನರ ಅಕ್ಷರಶಃ ದಂಗಾಗಿದ್ದಾರೆ. ಭಾರತ ಜೊತೆಗಿದ್ದರೆ ನಾವು ರಾಜರಂತೆ ಬದುಕಬಹುದು, ಆದರೆ ಪಾಕಿಸ್ತಾನ ಜೊತೆಗಿದ್ರೆ ನಾವು ಕೇವಲ ಉಗ್ರರ ಗುರಾಣಿಗಳಾಗಿ ಬದುಕಬೇಕು ಎನ್ನುವಂತಹ ನೈಜ ಸತ್ಯ ಅವರಿಗೆ ಅರಿವಾಗಿದೆ. ಇದೇ ಕಾರಣಕ್ಕಾಗಿ ಅನೇಕ ಪ್ರತಿಭಟನೆಗಳಲ್ಲಿ ನಮಗೆ ಪಾಕಿಸ್ತಾನ ಬೇಡ, ಭಾರತ ಬೇಕು ಎನ್ನುವ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಈ ಹೋರಾಟವನ್ನ ಮುನ್ನಡೆಸ್ತಾ ಇರುವಂತಹ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಪಾಕ್ ಆಡಳಿತ ಯಂತ್ರವನ್ನ ಕಂಪ್ಲೀಟ್ ಆಗಿ ಸ್ತಬ್ಧಗೊಳಿಸುವ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡಿದೆ. ಯಾವುದೇ ಸರ್ಕಾರಿ ಕಚೇರಿಗಳು ನಡೆಯದಂತೆ ತಡೆಯುವುದು, ರಸ್ತೆಗಳನ್ನು ಬ್ಲಾಕ್ ಮಾಡುವುದು ಮತ್ತು ತರತರಿಗೆ ಕಟ್ಟದೆ ಅಸಹಕಾರ ಚಳುವಳಿಗಳನ್ನು ಮಾಡ್ತಾ ಇರುವುದು ಇವರ ಮುಖ್ಯ ಅಸ್ತ್ರವಾಗಿದೆ. ಇವರ ಈ ಒಗ್ಗಟ್ಟಿನ ಮುಂದೆ ಪಾಕಿಸ್ತಾನ ಸೇನೆ ಕೂಡ ಅಕ್ಷರಶಃ ಕೈಕಟ್ಟಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರ ರೊಚ್ಚಿಗಿದ್ದಾಗ ಯಾವುದೇ ಬಂದೂಕುಗಳು ಕೆಲಸ ಮಾಡುವುದಿಲ್ಲ ಎನ್ನುವುದು ಪಾಕ್ ಜನರಲ್ಗಳಿಗೆ ಈಗ ಸ್ಪಷ್ಟವಾಗಿ ಅರ್ಥವಾಗಿದೆ. ಪಾಕಿಸ್ತಾನದ ಈ ಆಂತರಿಕ ಕಚ್ಚಾಟದಿಂದ ಅತಿ ಹೆಚ್ಚು ನಡುತ್ತಾ ಇರುವುದು ಅವರ ಪರಮಾಪ್ತ ರಾಷ್ಟ್ರವಾಗಿರುವಂತಹ ಕುತಂತ್ರಿ ಡ್ರ್ಯಾಗನ್ ರಾಷ್ಟ್ರ ಚೀನಾ. ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅಂದ್ರೆ ಸಿಪಿಇಸಿ ಯೋಜನೆಯನ್ನ ಅತಿದೊಡ್ಡ ಭಾಗ ಹಾದು ಹೋಗುವುದೇ ಇದೇ ಪಿಒಕೆ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಭಾಗದಲ್ಲೇ. ಅಲ್ಲಿನ ಜನರೇ ಪಾಕ್ ಸರ್ಕಾರದ ವಿರುದ್ಧ ಬಂಡಾಯವೆದ್ದಿರುವುದು ಚೀನಾಕ್ಕೆ ಭಾರಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬಿಲಿಯನ್ ಗಟ್ಟಲೆ ಡಾಲರ್ ಸುರಿತಾ ಇರುವಂತಹ ಚೀನಾಕ್ಕೆ ತನ್ನ ಯೋಜನೆ ಕಂಪ್ಲೀಟ್ ಆಗಿ ಮಣ್ಣು ಪಾಲಾಗುವ ಆತಂಕ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಸಾಲ ಕೊಡುವ ಮುನ್ನ ಚೀನಾ ಈಗ 100 ಬಾರಿ ಯೋಚನೆ ಮಾಡುವ ಹಂತಕ್ಕೆ ತಲುಪಿದೆ. ಪಿಒಕೆ ಭಾಗದಲ್ಲಿ ಇಷ್ಟೆಲ್ಲ ರಾದ್ಧಾಂತಗಳು ನಡೀತಿರಬೇಕಾದ್ರೆ ಭಾರತ ಸರ್ಕಾರ ಅತ್ಯಂತ ಪ್ರಬುದ್ಧವಾದ ಮತ್ತು ಸೈಲೆಂಟ್ ಆದಂತಹ ರಾಜತಾಂತ್ರಿಕ ಮೌನವನ್ನ ಕಾಯ್ದುಕೊಂಡಿದೆ. ಭಾರತವು ಯಾವುದೇ ನೇರ ಹಸ್ತಕ್ಷೇಪ ಮಾಡದೆ ಕೇವಲ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಶತ್ರುವು ತನ್ನಷ್ಟಕ್ಕೆ ತಾನೇ ರಕ್ತಹೀನತೆಯಿಂದ ಬಳಲ್ತಾ ಇರಬೇಕಾದ್ರೆ ನಾವು ಶಸ್ತ್ರಾಸ್ತ್ರ ಬಳಸುವ ಅಗತ್ಯತೆ ಇರುವುದಿಲ್ಲ. ಪಾಕಿಸ್ತಾನ ಕಂಪ್ಲೀಟ್ ಆಗಿ ದಿವಾಳಿಯಾದಾಗ ಪಿಒಕೆ ತನ್ನಷ್ಟಕ್ಕೆ ತಾನೇ ಭಾರತ ಮಡಿಲಿಗೆ ಬಂದು ಬೀಳುವ ಅತ್ಯಂತ ಚಾಣಾಕ್ಷ ಬ್ಲೂ ಪ್ರಿಂಟ್ ದೆಹಲಿಯಲ್ಲಿ ಸೈಲೆಂಟ್ ಆಗಿ ರೆಡಿ ಆಗ್ತಾ ಇದೆ ಎನ್ನುವುದು ಜಾಗತಿಕ ರಕ್ಷಣಾ ತಜ್ಞರ ಪಕ್ಕಾ ಲೆಕ್ಕಾಚಾರವಾಗಿದೆ. ಇನ್ನು ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕಿಕೊಳ್ಳಲು ಪಾಕಿಸ್ತಾನ ಗಡಿಯಲ್ಲಿ ಏನಾದರೂ ಹೊಸ ನಾಟಕ ಮಾಡಲು ಪ್ರಯತ್ನಿಸಿದರೆ ಅದನ್ನ ಎದುರಿಸಲು ಭಾರತೀಯ ಸೇನೆ ಕಂಪ್ಲೀಟ್ ಆಗಿ ಸಜ್ಜಾಗಿ ನಿಂತಿದೆ. ಗಡಿ ನಿಯಂತ್ರಣ ರೇಖೆ ಅಂದ್ರೆ ಎಲ್ಒಸಿ ಯುದ್ಧಕ್ಕೂ ಕೂಡ ಆಧುನಿಕ ಡ್ರೋನ್ಗಳು, ನೈಟ್ ವಿಷನ್ ಕ್ಯಾಮೆರಾಗಳು ಮತ್ತು ಫಿರಂಗಿಗಳನ್ನ ಆಕ್ಷನ್ ಮೂಡ್ ನಲ್ಲಿ ಇಡಲಾಗಿದೆ. ಪಾಕಿಸ್ತಾನದ ಯಾವುದೇ ನುಸುಳುಕೋರರು ಗಡಿ ದಾಟಲು ಪ್ರಯತ್ನಿಸಿದರೆ ಅವರನ್ನ ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡುವ ಕಟ್ಟುನಿಟ್ಟಿನ ಆದೇಶ ನಮ್ಮ ವೀರ ಯೋಧರಿಗೆ ನೀಡಲಾಗಿದೆ. ನವ ಭಾರತದ ಝೀರೋ ಟಾಲರೆನ್ಸ್ ನೀತಿ ಗಡಿಯಲ್ಲಿ ಅಕ್ಷರಶಃ ಉಕ್ಕಿನ ಕೋಟೆಯಾಗಿ ನಿಂತಿದೆ. ಮುಂದಿನ ಕೆಲವು ತಿಂಗಳುಗಳು ದಕ್ಷಿಣ ಏಷ್ಯಾ ಭೌಗೋಳಿಕ ರಾಜಕಾರಣದಲ್ಲಿ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಪಿಒಕೆಯಲ್ಲಿ ಸಿಕ್ಕಿರುವಂತಹ ಈ ಬಂಡಾಯದ ಸ್ಫೂರ್ತಿ ಇದೀಗ ಬಲೂಚಿಸ್ತಾನ ಮತ್ತು ಸಿಂಧ್ ಪ್ರಾಂತ್ಯದ ಹೋರಾಟಗಾರರಿಗೂ ಭಾರಿ ದೊಡ್ಡ ಶಕ್ತಿಯನ್ನು ನೀಡಿದೆ. ಅಲ್ಲಿನ ಜನರು ಕೂಡ ಪಾಕ್ ಸೇನೆಯ ವಿರುದ್ಧ ದೊಡ್ಡ ಮಟ್ಟದ ದಂಗೆ ಏಳುವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. 1971ರಲ್ಲಿ ಬಾಂಗ್ಲಾದೇಶ ಹೇಗೆ ಹುಟ್ಟಿತೋ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ 3-4 ತುಂಡುಗಳಾಗಿ ಒಡೆಯುವ ಎಲ್ಲಾ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇಡೀ ಜಿಯೋಪೊಲಿಟಿಕಲ್ ವಿದ್ಯಮಾನವನ್ನು ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟು ಸತ್ಯವೇನೆಂದ್ರೆ ಪ್ರಕೃತಿಯ ಕರ್ಮದ ಲೆಕ್ಕಾಚಾರದಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಭಾರತವನ್ನು ನಾಶ ಮಾಡಲು ಭಯೋತ್ಪಾದನೆಯ ವಿಷಬೀಜ ಬಿತ್ತಿದ ಪಾಕಿಸ್ತಾನ ಇಂದು ಅದೇ ಬೆಂಕಿಯಲ್ಲಿ ಅಕ್ಷರಶಃ ಬೇಯ್ತಾ ಇದೆ. ಹೀರಾಮಂಡಿಯ ಅಕ್ರಮ ಮಕ್ಕಳು ಎನ್ನುವ ಪಿಒಕೆ ನಾಯಕರ ಆಕ್ರೋಶದ ನುಡಿಗಳು ಇಡೀ ಪಾಕಿಸ್ತಾನದ ಆಡಳಿತ ಯಂತ್ರದ ಬಣ್ಣವನ್ನ ಬಟಾಬಯಲು ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ನವ ಭಾರತವು ತನ್ನ ಬಲಿಷ್ಠ ಸೇನೆ ಮತ್ತು ಅಚಲವಾದಂತಹ ಇಚ್ಛಾಶಕ್ತಿಯ ಮೂಲಕ ಅಖಂಡ ಭಾರತದ ಕನಸನ್ನ ಸಾಕಾರಗೊಳಿಸುವಂತಹ ಹಾದಿಯಲ್ಲಿ ಅತ್ಯಂತ ದೃಢವಾಗಿ ಹೆಜ್ಜೆಯನ್ನು ಇಡ್ತಾ ಇದೆ. ಭವಿಷ್ಯದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತ ಮಡಿಲಿಗೆ ಬಂದು ಸೇರುವುದು 100% ಗ್ಯಾರಂಟಿ. ಪಾಕ್ ಆಕ್ರಮಿತ ಕಾಶ್ಮೀರದ ಈ ಬಂಡಾಯ ಮತ್ತು ಪಾಕಿಸ್ತಾನ ಮುಖಭಂಗದ ವಾಸ್ತವ ಚಿತ್ರಣವನ್ನ ಎತ್ತಿ ಹಿಡಿಯುವಂತಹ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ನಿಖರವಾದ, ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ದೇಶ ವಿದೇಶದ ಹಾಗೂ ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.